ಗೆಳೆಯರೇ, ಹಿಂದಿನ 3 ಓಡುತೀಟಗಳಲ್ಲಿ ಈ ವಲಸೆಯಿಂದ ಆಗುತ್ತಿರುವ ಅನಾಹುತಗಳನ್ನು ನಾವು ಗಮನಿಸಿದೆವು. ಈಗ ನಮಗೆ ಬರುವ ಪ್ರಶ್ನೆ ಏನೆಂದರೆ, ಏಕಾಗಿ ಕರ್ನಾಟಕಕ್ಕೆ ಈ ರೀತಿ ವಿಪರೀತ ವಲಸೆ ನಡೆಯುತ್ತಿದೆ ಅನ್ನೋದು. ಅದಕ್ಕೆ ಮುಖ್ಯವಾದ ಕಾರಣ ಇಲ್ಲಿನ ಸಮೃದ್ಧಿ, ಸಂಪನ್ನತೆ, ಶ್ರೀಮಂತಿಕೆ ಮತ್ತು ಇಲ್ಲಿನ ಪರಿಸರ ಮತ್ತು ವಾತಾವರಣ. ಇಲ್ಲಿನ ಸಮೃದ್ಧಿ, ಶ್ರೀಮಂತಿಕೆ ಮುಖ್ಯವಾಗಿ ಕಾರಣ ನಮ್ಮ ಹಿಂದೆ ನಮ್ಮನ್ನಾಳಿದಂತಹ ಮೈಸೂರಿನ ಮಹಾರಾಜರು. ಅವರು ನಮ್ಮ ಕನ್ನಡಿಗರ ಬದುಕನ್ನು ಬಹಳ ಸಂಪನ್ನವಾಗಿ ಮಾಡಿ ಇಟ್ಟು ಹೋಗಿದ್ದರು. ಅದನ್ನು ಕೇವಲ ನಾವು ಹೇಳೋದು ಮಾತ್ರ ಅಲ್ಲ, ಇಂದಿನ ಲಂಡನ್ ಪಾರ್ಲಿಮೆಂಟ್ನಲ್ಲಿಯೂ ಈ ಬಗ್ಗೆ ಠರಾವನ್ನು ಹೊರಡಿಸಿತ್ತು. ಏಷ್ಯಾದ ಅತಿ ಶ್ರೀಮಂತ ಮತ್ತು ಸಮೃದ್ಧವಾದ ರಾಜ್ಯ ಮೈಸೂರು ಎಂದು. ಹೀಗೆ ಸಿಹಿ ಕಂಡಲ್ಲಿ ಮುತ್ತುವ ನೊಣಗಳಂತೆ, ಇರುವೆಗಳಂತೆ ವಲಸಿಗರು ಈ ಕಡೆ ಬರಲಿಕ್ಕೆ ಆರಂಭ ಆದಾಗ, ಅದು ಆಗಿದ್ದು ಸ್ವತಂತ್ರ ಬಂದ ನಂತರ. ಸ್ವತಂತ್ರಕ್ಕೆ ಮೊದಲು ಬ್ರಿಟಿಷರು ಬೆಂಗಳೂರಿನಲ್ಲಿ ದಂಡು ಪ್ರದೇಶ ಕಟ್ಟುವಾಗ ಈ ತಮಿಳರನ್ನು ಕೆಲಸಕ್ಕೆ ಕರ್ಕೊಂಬಂದು ಅವರು ಇಲ್ಲೇ ನೆಲೆ ಊರಿದರು. ಹಾಗೆ ಭದ್ರಾವತಿಯಲ್ಲಿ ವಿಶ್ವೇಶ್ವರಯ್ಯನವರು ಅದುರಿನ ಕಬ್ಬಿಣ ಮತ್ತು ಅದುರಿನ ಕಾರ್ಖಾನೆ ಮಾಡಿದಾಗ ಕನ್ನಡಿಗರಿಗಾಗಿ ಕನ್ನಡಿಗರಲ್ಲಿ ಕೆಲಸಕ್ಕೆ ಹೋಗದೆ ತಮಿಳರು ಬಂದು ಕೆಲಸಕ್ಕೆ ಸೇರಿಕೊಂಡು ಭದ್ರಾವತಿ, ಹೊಸದುರ್ಗ, ಚಿಕ್ಕಮಗಳೂರು ಹೀಗೆ ಎಲ್ಲ ಕಡೆ ನೆಲೆ ಊರಿದರು. ನಂತರ ಸ್ವತಂತ್ರ ಬಂದ ಮೇಲೆ ಭಾರತ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಗಾಗಿ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ಇಲ್ಲಿ ಸ್ಥಾಪನೆ ಮಾಡುತ್ತೆ. BHEL, BEL, HMT, ITI ಇತ್ಯಾದಿಗಳನ್ನೆಲ್ಲ. ಅಲ್ಲಿಯೂ ಸಹ ಕನ್ನಡಿಗರು ಮನೆಗಳ ಹತ್ರ ಬಂದು ಕರೆದರೂ ಕೆಲಸಕ್ಕೆ ಹೋಗಲಿಲ್ಲ. ಅದನ್ನು ಬಳಸ್ಕೊಂಡವರು ಮುಖ್ಯವಾಗಿ ತಮಿಳರು, ಮಲಯಾಳಿಗಳು, ತೆಲುಗರು ಇತ್ಯಾದಿ. ಅವರು ಇಲ್ಲಿಗೆ ಬಂದು ನೆಲೆ ಊರಿ ಇಲ್ಲಿನ ಜನರಿಗೆ, ಸಂಸ್ಕೃತಿಗೆ, ನುಡಿಗೆ ಬೆಲೆ ಕೊಡದೆ ಇಲ್ಲಿನ ಜನರ ಬದುಕನ್ನು ಹಾಳು ಮಾಡ್ತಾ ಇರೋದು ಈಗಲೂ ಜೀವಂತವಾಗಿದೆ ಆಗನಿಂದ. ಈಗ ಅದಕ್ಕೆ ಮತ್ತಷ್ಟು ಬೆಂಕಿ ಹಚ್ಚುವಂತೆ ಕೇಂದ್ರ ಸರ್ಕಾರಗಳೇ ಮುಂದೆ ನಿಂತು ಉತ್ತರದ ಬಹಳಷ್ಟು ರೋಗಿಷ್ಠ ರಾಜ್ಯಗಳು ಮತ್ತು ಹಾಳು ಬಿದ್ದೋಗಿರುವ ರಾಜ್ಯಗಳಿಂದ ಮತ್ತು ಪಕ್ಕದ ದೇಶಗಳಿಂದ ಜನರನ್ನು ತಂದು ಉದ್ದೇಶಪೂರ್ವಕವಾಗಿ ಕರ್ನಾಟಕಕ್ಕೆ ತುಂಬೋದಕ್ಕೆ 10 ರೈಲುಗಳನ್ನು ಬಿಟ್ಟು ತಾವೇ ಟೊಂಕ ಕಟ್ಟಿ ನಿಂತಿದ್ದಾರೆ. ಕೇಂದ್ರ ಗೃಹ ಮಂತ್ರಿಗಳು ಹೇಳ್ತಾರೆ, ಕರ್ನಾಟಕಕ್ಕೆ ಮುಂದಿನ ದಿನಗಳಲ್ಲಿ ಕೋಟಿಗಟ್ಟಲೆ ಜನರನ್ನು ತಂದು ತುಂಬುತ್ತೇವೆ. ಏನು ಉದ್ದೇಶ ಇದಕ್ಕೆ? ಇಲ್ಲಿನ ಜನರನ್ನು ಸಮೃದ್ಧಿಯಾಗಿ ಸುಖ ಶಾಂತಿಯಿಂದ ಬದುಕುತ್ತಿರುವ ಜನರ ಬದುಕನ್ನು ಹಾಳು ಮಾಡುವ ಉದ್ದೇಶ ತಾನೇ ಇದು. ಏಕಾಗಿ ಇಂಥ ಒಂದು ದುಷ್ಟ ಬುದ್ಧಿಗಳನ್ನು